ಹಲೋ, ಕೇಳ್ತಿದ್ಯಾ? ಕೃಷ್ಣ ಕೃಷ್ಣ, ಕೊನೆಗೂ ಕರ್ಣ ಸರ್ ನನ್ನ ಕರಿಯೋಗ್ ಮಾಡ್ದಿಲ್ಲಪ್ಪ. ಇವತ್ತು ನಾನು ಇಷ್ಟೆಲ್ಲ ರೆಡಿ ಆಗೋದಕ್ಕೂ ಸಾರ್ಥಕ ಆಯ್ತು. 5 ಸೆಕೆಂಡ್ ಅವ್ರು ನನ್ನ ನೋಡಿ ಕಳ್ದೋಗ್ಬಿಟ್ರೆ ನನಗೆ ಸ್ಪೆಷಲ್ ಬೆಣ್ಣೆ ಅಲಂಕಾರ ಮಾಡಿಸ್ತೀನಪ್ಪ. ಸ್ಕೋಪು ಕರಿಯದ್ ಕರೆದ್ರು, ಈಗ ಫೋನಲ್ಲಿ ಮಾತಾಡ್ತಿರೋ ತರ ನಾಟಕ ಬೇರೆ ಮಾಡ್ತಾರೆ. ಇಟ್ಸ್ ಓಕೆ ನಿಧಿ, ಪ್ರೀತಿಲಿ ಇದೆಲ್ಲ ಕಾಮನ್ ಅಲ್ವಾ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೃಷ್ಣ, ಇವತ್ ಮತ್ತೆ ಸೀರಿಯಸ್ ಆಗಿ ಕರ್ಣ ಸರ್ಗೆ ಪ್ರಪೋಸ್ ಮಾಡ್ಬಿಡ್ಲಾ? ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದ್ ಕಿಸ್ಸು ಕೊಟ್ಬಿಡ್ಲಾ? ಬೇಡ 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 ಬೇಡ. ಅಕಸ್ಮಾತ್ ಅವ್ರು ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ಅಂತ ಒಪ್ಕೊಂಡ್ಬಿಟ್ರೆ, ಮೈ ಗಾಡ್. ನಿಧಿ, ಅವ್ರು ಒಪ್ಕೊಂಡ್ರೆ ಸರಿ, ಒಂದು ವೇಳೆ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಒಪ್ಸೋ ಜವಾಬ್ದಾರಿ ನಿಂದು. ಹೇಳಿಲ್ವಾ ಅಣ್ಣ, ಆ ನಿಧಿ ನೋಡಕ್ ಮಾತ್ರ ಬೆಣ್ಣೆ ತರ ಇದ್ದಾಳೆ, ಆದ್ರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಅಷ್ಟು ಬುದ್ಧಿವಂತೆ ಅವಳು. ಆ ದಿಕ್ಕು ದೆಸೆ ಇಲ್ಲದೆ ಇರೋ ಕರ್ಣನ್ಗೆ ಯಾವಾಗ್ಲೂ ದಿಕ್ಸೂಚಿ ತರ ಜೊತೆಲೇ ನಿಂತಿರ್ತಾಳೆ. ಹೀಗೆ ಬಿಟ್ರೆ ಒಂದಿನ ನಾವು ಕೈ ಕಟ್ಕೊಂಡು ಕೂರೋ ಹಾಗೆ ಮಾಡ್ಬಿಡ್ತಾಳೆ. ಅವಳು ಯಾವಳ ಬಗ್ಗೆನೂ ನೀನು ಇಷ್ಟೊಂದು ಯೋಚಿಸ್ತಿದ್ಯಾ ಅಂತಂದ್ರೆ ನಿನ್ನ ಬುದ್ಧಿವಂತಿಕೆಗೆ ಸೆಡ್ಡು ಹೊಡಿತಿದ್ದಾಳೆ ಅನ್ನೋ ಭಯನ. ನಾನ್ ಸೋತ್ರೆ ಸೋಲ ಅಷ್ಟೇ ಅಣ್ಣ, ನೀನ್ ಸೋತ್ರೆ ವಿನಾಶ. ನಿನಗಿಂತ ಬುದ್ಧಿ ಚುರುಕಿದೆ ಅವಳಿಗೆ. ನನ್ನ ಸಿಟ್ಟಿನ ಮೂಲ ಅರ್ಥ ಆಯ್ತಲ್ವಾ? ಬೀದಿ ನಾಯಿ ಒಂದೇ ಇದ್ದಾಗ ಬೊಗಳತ್ತೆ, ಆದ್ರೆ ಬೊಗಳೋ ನಾಯಿ ಎರಡಾದ್ರೆ ಎದುರು ಸಿಕ್ಕವ್ರನ್ನ ಕಚ್ಚಕ್ಕೂ ಎಸಲ್ಲ. ಕರ್ಣನ್ ಜೊತೆ ಇವಳಿದ್ರೆ ಯಾವತ್ತೂ ನಮ್ಗೆ ಅಪಾಯ. ಇದ್ರ ಬಗ್ಗೆ ಯೋಚಿಸು. ಏ ಮಹೇಶ, ಆ ಟೆಂಪೋ ಸಾರ್, ನೀವು ಮದುಮಗ ಸಾರ್, ಹಾಗೆಲ್ಲ ಆಚೆ ಕಡೆ ಬರಬಾರ್ದು ಸಾರ್, ಕಣ್ ಬಿದ್ದುಬಿಡುತ್ತೆ. ನೀವು ಸರ್ಪ್ರೈಸ್ ಎಂಟ್ರಿ ಕೊಡ್ಬೇಕು ಸಾರ್, ಹೀರೋ ಹೀರೋ ತರ ಬರಬೇಕು. ಮದುಮಗ ಅವರು ತೇಜಸ್, ನಾನ್ ಕರ್ಣ. ಅದು ಅವರಿಗೆ ಸಾರ್, ಆದ್ರೆ ನಮಗೆ ನೀವು ಸಾಕ್ಷಾತ್ ಮದುಮಗ ತರನೇ ಕಾಣ್ತಾ ಇದ್ದೀರಾ ಸಾರ್. ಸಾರ್, ದೃಷ್ಟಿ ತಾಕ್ಬಿಡುತ್ತೆ, ದೃಷ್ಟಿ ತಾಕ್ಸ್ಕೊಂಡ್ಬಿಡಿ ಸಾರ್, ಮತ್ತೆ ನಾನು ತಗೊಂಡ್ಬಿಡ್ತೀನಿ. ಸಾರ್, ಒಂದ್ಸಲ ಹಿಂಗನ್ನಿ ಸಾರ್, ಸ್ವರ್ಗ ತೋರಿಸ್ಬಿಡ್ತೀನಿ. ಅಂದ್ರೆ ಆ ಸ್ವರ್ಗನ ದರಗಿಳಿಯ ತರ ಮಾಡ್ಬಿಡ್ತೀನಿ ಸಾರ್. ಮದುವೆ ಆ ತರ ಅರೇಂಜ್ ಮಾಡ್ಕೊಡ್ತೀನಿ ನಾನು. ಮೊದಲು ಇಲ್ಲಿ ಶುರು ಆಗ್ತಿದೆ, ಅದನ್ನ ನೀಟಾಗಿ ಮುಗಿಸ್ಕೊಳ್ಳಿ. ಸ್ಟೇಜ್ ಮೇಲೆ 9 ತಟ್ಟೆ ಇಡಬೇಕು, ಅದನ್ನ ಮರಿಬೇಡಿ. 9 ಐಟಮ್, ಅದೇ ಫ್ರೂಟ್ಸು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸ್ವೀಟ್ಸು ಇತ್ಯಾದಿ 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 ಅಲ್ವಾ ಸರ್? ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೀರಿ ಸರ್, ಅಲ್ಲಿ ರೆಡಿ ಇರುತ್ತೆ. ಏ ಮಹೇಶ, ದಟ್ ಇಸ್ ಪಾಂಡು. ಚೆನ್ನಾಗಿ ಮಾತಾಡ್ತೀರಿ ನೀವು. ಅಲ್ವಾ ಸರ್? ಅಲ್ವಾ ಸರ್? ಮನೇಲಿ ನನ್ನ ಹೆಂಡತಿ ಯಾವಾಗ್ಲೂ ಬೈತಾ ಇರ್ತಾಳೆ ಸರ್, ಏನ್ರಿ ಬಾಯಿ ಮುಚ್ಕೊಂಡಿರೋದಿಲ್ಲ ನೀವು, ಬಾಯಿ ತೆಕ್ಕೊಂಡೇ ಇರ್ತೀರಾ ಅಂತ. ಅದಕ್ಕೆ ನಾನು ಇಂಥ ಕಡೆ ಬಂದ್ಬಿಟ್ಟು ತೆಗೆದು ಬಾಯಿನ ಮುಚ್ಚೋದೇ ಇಲ್ಲ ಸರ್. ಓ ಸಾರಿ, ನೀವು ಇಲ್ಲಿದ್ದೀರಾ? ಜ್ಯೂಸ್ ಕೊಡಿ. ನೋಡಿ ಸರ್, ಹುಡುಗಿ ತಂಗಿ ಅಲ್ವಾ? ನಿಧಿ, ನಿಮ್ದೇ ಹೋಗಿ ಮದುವೆ, ಅದಕ್ಕೆಲ್ಲ ಅರೇಂಜ್ಮೆಂಟ್ ಅಂತ ಇರುತ್ತೆ. ಜ್ಯೂಸ್ ಕೊಟ್ಟಾಯ್ತಲ್ವಾ?
ಹಲೋ. ಹಲೋ ಅನ್ನೋಕ್ಕೆ 10 ಸಲ ಫೋನ್ ಮಾಡ್ಬೇಕಾ ನಿಮ್ಗೆ? ನೀನ್ ಫೋನ್ ಮಾಡ್ದಾಗೆಲ್ಲ ರಿಸೀವ್ ಮಾಡಕ್ಕೆ ನಾನು ನಿನ್ ಮನೆ ಆಳಲ್ಲ. ಆಡು ಅರ್ಸ ಅನ್ನೋದೆಲ್ಲ ನಿಮ್ಮ ಮನೆ ಲೆಕ್ಕಾಚಾರ. ಆದ್ರೆ ನನಗೆ ಗೊತ್ತಿರೋದೊಂದೇ, ದುಡ್ಡಿನ ಲೆಕ್ಕಾಚಾರ. ಯಾವ ದುಡ್ಡು? 30 ವರ್ಷದಿಂದ ತಿಂಗಳು ಕೊಟ್ಟಿಲ್ವಾ? ಲಾಸ್ಟ್ ಟೈಮ್ ಈ ವಿಷಯ ಮುಗ್ಸಕ್ಕೆ ಚೆಕ್ ಕೊಟ್ಟಾಗಿದೆ. ಇನ್ನೂ ನನಗೆ ಫೋನ್ ಮಾಡಿದ್ರೆ ನಿನ್ ವಿಷಯ ಮುಗಿಸ್ಬೇಕಾಗತ್ತೆ. ಓಹೋ, ಚೆಕ್ ಕೊಟ್ಟು ಚೆಕ್ ಬೆಟ್ ಮಾಡ್ಬೋದು ಅನ್ಕೊಂಡ್ರಾ? ಇದು 30 ವರ್ಷಕ್ಕೆ ಮುಗಿಯ ಋಣ ಕೆಟ್ಟಾಯ್ತಾ? ಛೇ, ನಿಮ್ಮ ಹೆಸರು, ನಿಮ್ಮ ಉಸಿರು, ನಿಮ್ಮ ವಂಶ ಕಂಡ್ಕೊಂಡಿರೋ ಋಣ, ಇದನ್ನೆಲ್ಲ ನಾನು ಬಿಡೋಕ್ಕಾಗತ್ತಾ? ಅಂದ್ರೆ ಮತ್ತೆ ನೀನ್ ಕೇಳೋ ಅಷ್ಟು ದುಡ್ಡು ಕಳಿಸ್ಬೇಕಾ? ಕಳಿಸ್ಲೇಬೇಕು. ಕಳಿಸ್ಲಿಲ್ಲ ಅಂದ್ರೆ ಆಗ್ಲೂ ತಗೊಳ್ತೀನಿ, ಆದ್ರೆ ಕರುಣನಲ್ಲ. ಶಟ್ ಅಪ್! ಅವನ ಹತ್ರ ಒಂದೇ ಒಂದು ಮಾತಾಡಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ಹುಟ್ಲಿಲ್ಲ ಅನ್ಸಕ್ಕಿಂತ ಮೊದಲು ನಾನೇ ಕರ್ಣ ಹೇಗೆ ಹುಟ್ಟ ಅಂತ ಸತ್ಯ ಹೇಳಿದ್ರೆ ಅಮೌಂಟ್ ಎಷ್ಟು ಅಂತ ಕಳಿಸ್ತೀನಿ, ಬೇಗ ಬರಲಿ. ಓಂ ಗಂ ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವ್ಯಂ ಕವೇನ ಉಪಮಶ್ರವಸ್ತುಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಸ್ಸೀರಸಾದನಂ ಶ್ರೀ ಮಹಾಗಣಾಧಿಪತಯೇ ನಮಃ. ಹುಡುಗನ ಕಡೆಯವ್ರು ಬನ್ನಿ. ಯಾಕಪ್ಪ ನಿಮ್ಮ ಕಡೆಯವ್ರು ಯಾರು ಬಂದಿಲ್ವಾ? ಅದು ಅಲ್ಲ, ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕಾದ್ರೂ ದೊಡ್ಡವ್ರು ಇರ್ಬೇಕಲ್ವಾ? ಕರೀರಿ. ಅವ್ರ ಮನೆಯವ್ರು ಯಾರು ಬರಲ್ಲ, ನೀವು ಮುಂದುವರಿಸಿ. ಯಾಕೆ ಬರಲ್ಲ? ಅದೆಲ್ಲ ನಿಮ್ಗೆ ಯಾಕ್ರಿ? ಇದೀವಿ ಬರ್ತಾ ಇದೀವಿ. ಸುಮತಿ ಮಾಲ್ತಿ ಬಂದೆ. ಪುರೋಹಿತ್ರೆ, ನಾವೆಲ್ಲ ಗಂಡಿನ ಕಡೆಯವರು, ನೀವು ಶಾಸ್ತ್ರ ಶುರು ಮಾಡಿ. ಕಳ್ಳನ್ನೇ ಕಾವಲಿಗೆ ಬಿಟ್ಟಂಗೆ ಆಯ್ತಲ್ಲಪ್ಪ. ನಾನು ಶಾಸ್ತ್ರಕ್ಕೆ ನಿಂತ್ಕೊಂಡಿದ್ದೀನಿ ಅಂತ ಭಾವಂಗೆ ಗೊತ್ತಾದರೆ ಮುಗೀತು ನನ್ನ ಕತೆ. ಓಂ ರುದ್ರಸ್ಥಿತಿನಿ ರೌದ್ರಾಸೂಲಾಸಕ್ತ ಮಹಾಗ್ರಹ ವೀರಭದ್ರ ಮಹಾತೇಜೋ ಮುಕುಂದೇನ ಸನ್ನಿವಹ ರುದ್ರಪಾಲಾಕ್ಷ ಸಂಭೂತಂ ಭದ್ರಕಾಳಿ ಮನೋಹರಂ ಪ್ರಣಮಾಮ್ಯಹಂ ಸದಾ ಭಕ್ತಂ ವೀರಭದ್ರಂ ಮಹಾಬಲಂ. ಇದೇನಿದೆಲ್ಲ ಸೀರಿಯಸ್ ಆಗಿಬಿಟ್ಟಿದ್ದೀರಾ? ಶುಭ ಸಮಾರಂಭ, ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಪುರೋಹಿತ್ರೆ, ನಾವು ಗಂಡಿನ ಕಡೆಯವರು ಸ್ವಲ್ಪ ಗದ್ದಾಗೆ ಇರಬೇಕು, ಹಾಗೆಲ್ಲ ಸುಮ್ಮನೆ ನಗಕ್ಕಾಗಲ್ಲ. ಏನಪ್ಪ ತೇಜು? ನಾವು ಹೆಣ್ಣಿನ ಕಡೆಯವರು, ನಾವು ಗತ್ತಿಗೆ ಏನು ಕಮ್ಮಿಲ್ಲ. ಹೇಳಜ್ಜಿ. ನಿಧಿ, ನೀನೇನೇ ಗತ್ ತೋರ್ಸು, ನಿಮ್ಮ ಅಕ್ಕನೇ ನಮ್ಮ ಪಾರ್ಟಿ ಸೇರೋದಕ್ಕೆ ರೆಡಿ ಆಗಿದ್ದಾಳೆ. ಏನ್ ನಿತ್ಯ? ನೋಡ್ದ್ಯಾ ನೋಡು ಮೋಡ್ಜಡೆ, ನೀನೇನು ಮಾತಾಡಾಗಿಲ್ಲ, ಈ ಅಂತ ಅಲ್ಲಿ ಬಿಟ್ಕೊಂಡು ನಗ್ತಾ ಇರಬೇಕು ಅಷ್ಟೇ. ನೋಡಿ, ನಾವೆಲ್ಲ ನಗ್ತೀವಿ, ನೀವು ಶಾಸ್ತ್ರ ಶುರು ಮಾಡಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಸಾಲಿವಾನಸಿಕೆ 1947 ಶ್ರಾವಣ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ದಿನಾಂಕ 4/8/2025 ಸೋಮವಾರವಾದ ಇಂದು ನಡೆಯುತ್ತಿರುವ ವಿವಾಹ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ದಿವಂಗತ ಆರತಿ ಮತ್ತು ರವಿ ಅವರ ಜ್ಯೇಷ್ಠ ಪುತ್ರಿ ಕುಮಾರಿ ನಿತ್ಯ ಹಾಗೂ ಶ್ರೀಮತಿ ಮೇನಕಾ ಮತ್ತು ಶ್ರೀಯುತ ಗಿರಿರಾಜ್ ದಂಪತಿಯ ಪುತ್ರ ತೇಜಸ್ ರವರ ವಿವಾಹವನ್ನು ವಿಶ್ವಾವಸು ನಾಮ ಸಂವತ್ಸರೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಎಂದು ನಿಶ್ಚಯಿಸಲಾಗಿದ್ದು, ಕುಟುಂಬದ ಹಿರಿಯರಾದ ಶಾಂತಿ ಅವರು ನೆರೆದಿರುವ ಸಮಸ್ತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಕರ್ಣ ಸರ್ ನನ್ನ ಹತ್ರ ಮಾತಾಡ್ತಿಲ್ಲ, ಯಾವುದ್ರಲ್ಲೂ ಭಾಗವಹಿಸ್ತಿಲ್ಲ. ಯಾಕಿರ್ಬಹುದು? ಅಮ್ಮ, ತಾಂಬೂಲ ಬದಲಾಯಿಸ್ಕೊಳ್ಳಿ.
ಹುಡುಗಿ ಆರ ಬದಲಾಯಿಸ್ಕೊಳ್ಳಿ. ಎಲ್ಲ ಕೆಲಸ ಮಾಡಿ ಯಾಕೆ ಇವರು ಹೊರಗಡೆ ನಿಂತ್ಕೊಂಡಿದ್ದಾರೆ? ಇಬ್ರು ಹಿರಿಯರ ಆಶೀರ್ವಾದ ತಗೊಳ್ಳಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ನಗ್ನಗ್ತಾ ಸಂತೋಷವಾಗಿರಿ. ಥ್ಯಾಂಕ್ಸ್ ಮಾ. ನಿಜವಾಗ್ಲೂ ನಮ್ಮಮ್ಮನೇ ನಿಂತು ಆಶೀರ್ವಾದ ಮಾಡ್ದಾಗಿತ್ತು. ಅವರು ಬರಬೇಕು ಅಂತ ತಾನೇ ಇದ್ರು, ಏನೋ ಅಡೆತಡೆಗಳು ಹೀಗಾಯ್ತು. ಆದರೆ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಮುಖ್ಯ, ಅದನ್ನು ನೀನು ಪಡೀಲೇಬೇಕು ಕಂದ. ಸರಿ ಮಾ. ನಿತ್ಯ, ಹೊಸ ಜೀವನದ ಮೊದಲನೇ ಪುಟ ಇದು. ನಿಮ್ಮಿಬ್ರು ಹೆಗಲ ಮೇಲೂ ಜವಾಬ್ದಾರಿ ಜಾಸ್ತಿ ಇದೆ. ಒಳ್ಳೆ ರೀತಿಲಿರಿ. ಯಾವ ಜನ್ಮದ ಪುಣ್ಯನೋ ಏನೋ ನಿನ್ನಂತ ಗೆಳತಿನ ಕೊಟ್ಟಿದ್ದಾನೆ ಆ ಭಗವಂತ. ನೀನೊಬ್ಳೇ ಅಲ್ಲ ಕಣೆ, ನಿನ್ನಂಥ ಗೆಳತಿ ಸಿಗಕ್ಕೆ ನಾನು ನಿನಗಿಂತ ಪುಣ್ಯ ಮಾಡಿದ್ದೀನಿ. ಕೈಯೆಲ್ಲ ಮುಗಿಬೇಡ, ನಗ್ತಾ ಇರು. ಮಾಲ್ತಿ, ಹುಡುಗ ಹುಡುಗಿ ಇಬ್ರು ಒಬ್ರಿಗೊಬ್ರು ಸಿಹಿ ತಿನ್ಸ್ಬೇಕು. ಹೋಗಿ ತಗೊಂಡ್ ಬಾ. ಒಂದು ನಿಮಿಷ, ಅಕ್ಕನ ಫೇವ್ರೆಟ್ ಕೇಕ್ ಆರ್ಡರ್ ಮಾಡಿದ್ದೀನಿ. ಪಾಂಡುರಂಗ ಅವರೇ, ಬರೀ ಕೇಕ್ ಕಟ್ಟಿಂಗ್ ಅಷ್ಟೇನಾ? ನಾನೆಲ್ಲ ಹುಡುಗ ಹುಡುಗಿ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಇದು ಏನಪ್ಪ ಬರೀ ಕೇಕ್ ತಿನ್ಸ್ಕೊಂಡು? ಏನೇ ನೀನು ಈ ವಯಸ್ಸಲ್ಲಿ ಅದನ್ನೆಲ್ಲ ನೋಡ್ಬೇಕು ಅಂತ ಆಸೆನಾ ನಿಂಗೆ? ಈ ವಯಸ್ಸಲ್ಲೇ ಮಾಡ್ಬೇಕು ಕಣೆ. ನೋಡು, ನೀನು ಸುಮ್ಮನೆ ಇರು, ಮಧ್ಯೆ ಮಾತಾಡ್ಬೇಡ ನೀನು. ನಾವು ದೊಡ್ಡವರು, ಮಕ್ಳಿಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು. ನೋಡು, ನಿನ್ನ ಮೊಮ್ಮಗಳು ಹಿಂಗೆ ಸುಡ ಬಡ ಅಂತ ಓಡಾಡ್ತಿದ್ಲು, ನಗ್ನಗ್ತಾ ಓಡಾಡ್ತಿದ್ಲು. ಇವತ್ತು ಅಂತ ನಾಚಿಕೊಂಡು ನಿಂತಿದ್ದಾಳೆ. ಇಂಥ ಸಂದರ್ಭ ಇರುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಒಂದು ಗುಲಾಬಿ ತರಿಸ್ತೀನಿ ಸರ್, ಪ್ರಪೋಸ್ ಮಾಡ್ಬಿಡಿ. ರೆಡಿ 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 ರೆಡಿ. ಸಾರಿ ನಿತ್ಯ, ಇದನ್ನ ನಾನು ನಿಮ್ಗೆ ಮೊದಲೇ ಹೇಳಬೇಕಿತ್ತು. ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ತಿಲ್ಲ ಅನ್ನೋ ವಿಷಯನ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ. ಐ ಲವ್ ಯು ನಿತಿ. ಐ ಲವ್ ಯು ಟು. ಹಾಯ್ ಸರ್, ನಮಸ್ತೆ. ಹಾಯ್. ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಯಾವ ಆಸ್ಪತ್ರೆಗೆ ಹೋದ್ರು ಈ ಮಗು ತೆಗ್ಸೋದಕ್ಕೆ ನಾನು ಬಿಡೋದಿಲ್ಲ. ಹಾಂ, ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ನಿಮ್ಮಿಂದ ಈ ಜೀವ, ನನ್ನ ಜೀವನ ಎರಡೂ ಉಳಿತು. ಛೇ, ಅದೆಲ್ಲ ದೊಡ್ಡ ಮಾತು. ಚೆ ಇಲ್ಲ ಸರ್, ನಿಜ. ನನ್ನ ಹುಡುಗ ವಾಪಸ್ ಸಿಕ್ಬಿಟ್ಟ. ನೀವು ಅವನ ಹತ್ರ ಮಾತಾಡಿದ್ದು, ಅವನಿಗೆ ಬದುಕನ್ನ ಅರ್ಥ ಮಾಡಿಸಿದ್ದು ಎಲ್ಲ ಹೇಳ್ದ.
ನಿಮ್ಮ ಮಾತಿಂದ ಅವ್ನು ತುಂಬಾ ಬದಲಾಗಿದ್ದಾನೆ ಸರ್. ನಾವಿಬ್ರು ಮುಂದಿನ ವಾರ ಮದ್ವೆ ಆಗ್ತಿದೀವಿ, ನೀವು ಮದ್ವೆಗೆ ಬರ್ಬೇಕು ಸರ್. ಇವತ್ತು ಈ ಮಗು ಜೀವಂತವಾಗಿ ಉಳಿದಿದೆ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಸರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ಗಲ್ಲ, ಆ ಮಗುಗೆ. ನೀವಿಬ್ರು ಒಂದಾಗೋದಕ್ಕೆ ಮಗುನೇ ಕಾರಣ. ಒಂದು ಮಗು ಹುಟ್ಟೋದಕ್ಕೆ ಅಪ್ಪ ಅಮ್ಮ ಕಾರಣ ಆಗ್ತಾರೆ, ಆದರೆ ಅಪ್ಪ ಅಮ್ಮ ಜೊತೆಲಿರೋದಕ್ಕೆ ಆ ಮಗು ಕಾರಣ ಆಗುತ್ತೆ. ಆ ಮಗುಗೆ ಏನು ಸಿಗ್ಬೇಕೋ ಸಿಗ್ತಾ ಇದೆ, ಅದನ್ನು ಹಾಗೆ ಕಾಪಾಡ್ಕೊಳ್ಳಿ. ಈ ಸಂಭ್ರಮ ಎಲ್ಲ ನೋಡ್ತಿದ್ರೆ ಮಾಲ್ತಿ ಆದಷ್ಟು ಬೇಗ ನಮ್ಮ ಮನೇಲೂ ಸಿಹಿ ಊಟ ಹಾಕಿಸ್ಬೇಕು ಕಣೆ. ಹೌದಮ್ಮ, ಇವತ್ತು ಹುಡುಗನ ಕಡೆ ಸುಮ್ಮನೆ ನಿಂತಿದ್ದಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಇನ್ನೇನಾದರೂ ನಮ್ಮ ಮಗನೇ ಮಂಟಪದಲ್ಲಿ ಇದ್ದಿದ್ರೆ ಕೇಳಬೇಕಾ ಅಲ್ವಾ? ಮತ್ತೆ ನಾನಂತೂ ಇಡೀ ಊರ್ನೇ ಮದ್ವೆ ಕರಿಬೇಕು ಅಂತಿದ್ದೀನಿ. ನನ್ನ ಮೊಮ್ಮಗ ಅಂದ್ರೆ ಯಾರು? ಡಾಕ್ಟರ್ ಕರ್ಣ. ಬುದ್ಧಿವಂತೆ ಕಣೆ ನೀನು. ನನ್ನ ಮೊಮ್ಮಗ ಅಂದ್ರೆ ಸುಮ್ಮನೆನಾ? ವಿದ್ಯಾವಂತ, ಗುಣವಂತ, ರೂಪವಂತ ಅಂತ ಮದ್ವೆನ ನಾವು ಹೇಗ್ ಮಾಡ್ಬೇಕು? ಧಾಮ್ ಧೂಮ್ ಅಂತ ಮಾಡ್ಬೇಕು. ಮದುವೆ ಮಂಟಪದಲ್ಲಿ ಹೆಣ್ಣು ಗಂಡು ಕೂತಿದ್ರೆ ಒಳ್ಳೆ ರಾಜ ರಾಣಿ ತರ ಕಾಣ್ಬೇಕು. ಮದುವೆಗೆ ಬಂದವರು ಊಟ ಮಾಡ್ಕೊಂಡು ಹೋಗಿ ಎಷ್ಟೇ ಕೈ ತೊಳೆದ್ರು ಕಾಮ ಮಾತ್ರ ಹೋಗಿರ್ಬಾರ್ದು. ಅಷ್ಟು ವೆರೈಟೀಸ್ ಅಡುಗೆ ಮಾಡ್ಸೋಣ. ಆಮೇಲೆ ನಮ್ಮ ಕಾಲದಲ್ಲಿ 8 ದಿನ ಮದುವೆ ಮಾಡೋರು. ನಾವು ಹಾಗೆ ಮಾಡೋಣವಾ? ಏನಂತೀರಾ? ಕರ್ಣ ಸರ್ಗೆ ಹುಡುಗಿ ಸಿಕ್ಕಿದ್ರ? ಓ ನೀವಾ? ನಾನು ಗಾಬರಿ ಬಿದ್ಬಿಟ್ಟೆ. ನೀವ್ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ನಮ್ಮಣ್ಣಂಗೆ ಹುಡುಗಿ ಸಿಟ್ಟಾದ್ರೆ ನೀವ್ಯಾಕೆ ಗಾಬರಿ ಬೀಳ್ಬೇಕು? ಗಾಬ್ರಿನಾ? ನಾನು ಯಾಕೆ ಗಾಬರಿ ಆಗ್ಲಿ? ನಮ್ಮ ಕರ್ಣ ಸರ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಲ್ವಾ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಹುಡುಗಿ ಸಿಕ್ಕದ್ಲಾ? ನಮ್ಮ ಅಣ್ಣಂಗೆ ಮದ್ವೆ ಅಂದ್ರೆ ಹುಡುಗಿರ್ ಸಿಗದೆ ಇರ್ತಾರಾ? ನಮ್ಮ ಮನೆಯವ್ರು ಆಲ್ರೆಡಿ ನೋಡಿರ್ಬೇಕು ಅನ್ಸುತ್ತೆ. ಅದು ಚಿಕ್ಕವರಿದ್ದಾಗ್ಲೇ ಹಳ್ಳಿಲಿ ಅಜ್ಜಿ ಮಾತು ಕೊಟ್ಟಿದ್ರಂತೆ, ಕರ್ಣಂಗೆ ಆ ಹುಡ್ಗಿನೇ ತರೋದು ಅಂತ. ಅವಳು ಎಲ್ರಿಗೂ ಇಷ್ಟ ಆಗೋ ತರ ಇದ್ದಾಳಂತೆ. ಕೃಷ್ಣ ಕೃಷ್ಣ, ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗಿದ್ಯಾ? ಯಾರಿರ್ಬೋದು ಅವಳು? ಅಲ್ಲ, ಚಿಕ್ಕ ಮಕ್ಳಿದ್ದಾಗ ಮದುವೆ ಬಗ್ಗೆ ಡಿಸೈಡ್ ಮಾಡೋದು ತಪ್ಪು ತಾನೆ? ರಾಧಿಕಾ, ಮದುವೆ ವಿಷಯದಲ್ಲಿ ತಮಾಷೆಗೂ ಸುಳ್ಳು ಹೇಳ್ಬಾರ್ದು. ಸುಳ್ಳ? ಹಾಗಾದ್ರೆ ಇನ್ನು ಹುಡುಗಿ ಸಿಕ್ಕಿಲ್ಲ? ನಮ್ಮ ಕರ್ಣನ ಕೈ ಹಿಡಿಯೋ ಹುಡುಗಿ ಎಲ್ಲಿದ್ದಾಳೋ ಏನೋ. ಒಂದ್ ನಿಮಿಷ. ಕರ್ಣ ಸರ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ಹೇಳಿ, ಅವ್ರನ್ನ ಹುಡ್ಕೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹೌದಾ? ಹೇಳ್ತೀನಿ, ಬರ್ಕೊ. ಹಾ. ನಮ್ಮ ಕರ್ಣ ತುಂಬಾ ಬುದ್ಧಿವಂತ, ವಿದ್ಯಾವಂತ, ಗುಣವಂತ, ಸಂಸ್ಕಾರವಂತ. ಇದಿಷ್ಟು ಗುಣ ಆ ಹುಡುಗಿಲಿರ್ಬೇಕು. ಅಬ್ಬಾ, ನಾನು ಡಿಸ್ಟಿಂಕ್ಷನ್ ಅಲ್ಲದೆ ಇದ್ರು ಪಕ್ಕ ಫಸ್ಟ್ ಕ್ಲಾಸ್ ಅಂತೂ ಇದೀನಿ. ನಮ್ಮ ಕರ್ಣ ಸೂರ್ಯ ಆದ್ರೆ ಬರೋ ಹುಡುಗಿ ಸೂರ್ಯನ ಸುತ್ತೋ ಭೂಮಿ ತರ ಇರ್ಬೇಕು. ನಾನು ಆಲ್ರೆಡಿ ಸುತ್ತೋಕ್ ಶುರು ಮಾಡಿದ್ದೀನಲ್ಲ. ನನ್ನ ಮಗನ್ ಥರನೇ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನನ್ನ ಸೊಸೆ. ನಂತರನ ಅಣ್ಣ ನನ್ಗೆ ಯಾವತ್ತೂ ಬೈದಿಲ್ಲ, ಅದಕ್ಕೇನು ನನಗೆ ಬೈಬಾರ್ದು. ಆ ಥರ ಒಳ್ಳೆ ಮನ್ಸಿರೋಳಾಗಿರ್ಬೇಕು. ಅಷ್ಟೇ ತಾನೇ? ನಿನಗೋಸ್ಕರ ನಾನು ಕೋಪನೇ ಮಾಡ್ಕೊಳ್ಳಲ್ಲ ಬಿಡು. ಮತ್ತೆ ಇನ್ನೇನೇನು? ಇಷ್ಟರಲ್ಲೂ ಅವಳು ಟಿಕ್ ಆದ್ರೆ ಬರೋ ಮುಹೂರ್ತದಲ್ಲೇ ಮದ್ವೆ ಫಿಕ್ಸ್. ಕೃಷ್ಣ, ಆದಷ್ಟು ಬೇಗ ನಾನು ಎದುರಲ್ಲಿ ಪಾಸ್ ಆಗೋ ಹುಡುಗಿ ಅಂತ ಅವ್ರಿಗೆ ಅರ್ಥ ಮಾಡ್ಸಪ್ಪ. ಐ ಲವ್ ಯು ಕರ್ಣ ಸರ್. ಹುಡುಗಿ ಆದಷ್ಟು ಬೇಗ ಸಿಗ್ತಾಳೆ ಬಿಡಿ. ಅಣ್ಣನ ಮದ್ವೆ ಅಂತ ಅಜ್ಜಿ ಹೇಳಿದೆ ತಡ, ದೊಡ್ಡಮ್ಮನ ಮುಕ್ತಲ್ಲಿ ಅತ್ತೆ ಕಳೆ ಬಂದ್ಬಿಟ್ಟಿದೆ. ಸಾಕು ಸುಮ್ಮನಿರೆ. ಮಗನ ಮದುವೆ ಅಂದಮೇಲೆ ಖುಷಿ ಆಗದೆ ಇರುತ್ತಾ? ಇಷ್ಟು ದಿನ ನಾನು ಒಬ್ಬಳೇ ಕನ್ಸು ಕಾಣ್ತಿದ್ದೆ, ಈಗ ಅತ್ತೆನೇ ಹೇಳಿದ್ದಾರೆ ಅಂದಮೇಲೆ ಮದುವೆ ಮಾಡಿಸೋದೆ. ಹಾಗಿದ್ರೆ ಕಳ್ಸಿಕಿತ್ತಿಯಾಗಿ ಕೂರೋದಕ್ಕೆ ನಾನು ರೆಡಿ. ಹೊಸೆ ಮನೆ ಮೇಲೆ ಹುಡುಗಿ ರೆಡಿನಾ? ಅಬ್ಬಬ್ಬಬ್ಬಬ್ಬಬ್ಬಾ, ಕೂಸುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ಗಾದೆ ಮಾತಿದೆ. ಆದರೆ ಈ ಗಾದೆ ಮಾತು ಇಲ್ಲಿ ಸೂಟಾಗಲ್ಲ. ಯಾಕೆ ಹೇಳಿ? ಕೂಸು ಹುಟ್ಟೋದೇ ಇಲ್ವಲ್ಲ. ಇದು ಗೊತ್ತಿದ್ದು ಯಾಕೆ ಮಾತಾಡ್ತೀರಾ ಅಕ್ಕ ನೀವಿದೆಲ್ಲ? ಏನು ಸುಮತಿ, ನೀನು ಹೀಗೆ ಮಾತಾಡ್ತೀಯಲ್ಲ? ನಾನಲ್ಲ, ಮೇಲೆ ಇರೋ ಬ್ರಹ್ಮ ಇಳಿದು ಕೆಳಗೆ ಬಂದು ಹೇಳಿದ್ರು ರಮೇಶ್ ಭಾವ ಕರ್ಣನ ಮದುವೆಗೆ ಒಪ್ಪಲ್ಲ. ಅದು ಗೊತ್ತಿದ್ದು ನೀವು ಹೀಗೆ ಮಾತಾಡ್ತಾ ಇದ್ರೆ
ಅವನ ಜೊತೆ ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರಷ್ಟೆ. ಅಮ್ಮ, ದೊಡ್ಡಪ್ಪನ ಅಜ್ಜಿ ಒಪ್ಪಿಸ್ತಾರೆ. ನೀನು ಯಾಕಮ್ಮ ಮಧ್ಯೆ ಅಡ್ಬಾಯ್ ಆಗ್ತೀಯಾ? ಅಡ್ಡನೂ ಇಲ್ಲ ಉದ್ದನೂ ಇಲ್ಲ, ಮಧ್ಯದಲ್ಲಿ ಬಾಯ್ಕೊಂಡು ಬರಬೇಡ ನೀನು. ಅವನಿಗೆ ಜೋಡಿ ಹುಡ್ಕೋದಿಕ್ಕೆ ಅಂತ ಹೋಗಿ ನಾವು ಬೀದಿ ಪಾಲಾದರೆ ನಮ್ಮನ್ನೆಲ್ಲ ನೋಡ್ತಾರೆ. ಏನಕ್ಕ ನೀವು ಎಲ್ಲ ಗೊತ್ತಿದ್ದು? ನಿಮ್ಮ ಬಾಯಿ ಮಾತಾಡಿದ್ರೆ ಬಾವಂದು ಕೈ ಮಾತಾಡುತ್ತೆ, ಗೊತ್ತಲ್ಲ ನಿಮಗೆ. ನನ್ನ ಮೊಮ್ಮಗ ಅಂದ್ರೆ ಸುಮ್ಮನೆನಾ? ಅಂತ ಮದ್ವೆನ ನಾವು ಹೇಗೆ ಮಾಡಬೇಕು? ದಾಮ್ ಧೂಮ್ ಅಂತ ಮಾಡಬೇಕು. ಕರ್ಣ ಸರ್ ಮದುವೆ ಆದರೆ ಇವ್ರಿಗೇನು ತೊಂದರೆ? ಇದ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಒಬ್ಬರು ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ರು ಮಸ್ಲತ್ ಮಾಡ್ತಾರೆ. ಇವ್ರ ಮನೆಯವರೆಲ್ಲ ಯಾಕೆ ಹೀಗಾಡ್ತಾರೋ?